ಇಲ್ಲಿ ಪಾಸ್ತಾ ಮಾಡೋಣ. ಇಲ್ಲಿ ನೀರು ಕಾಯಿಗೆ ಇಟ್ಕೊಂಡಿದ್ದೀನಿ. ಇದು ಈಗ ಮಳ್ತಾ ಐತೆ. ಇದಕ್ಕೆ ಸ್ವಲ್ಪ ಮೊದಲಿಗೆ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೀರು ಚೆನ್ನಾಗಿ ಮಳ್ಬೇಕಾದ್ರೆ ಪಾಸ್ತಾ ಇರೋದನ್ನು ಹಾಕೊಳ್ಳೋಣ. ಈಗಿದು 5 ನಿಮಿಷ ಚೆನ್ನಾಗಿ ಅದರಲ್ಲೇ ನೀರಲ್ಲೇ ಬಿಡಬೇಕು, ಸಣ್ಣ ಉರಿನಲ್ಲಿ. ಇದು ನಿಧಾನಕ್ಕೆ ಬೆಂದ್ಕೊಳ್ಳುತ್ತೆ. ಈಗ ಇಲ್ಲಿ ಒಗ್ಗರಣೆನ ಮಾಡ್ಕೊಳ್ಳೋಣ. 2 ಸ್ಪೂನು ಎಣ್ಣೆ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊತೀನಿ. ಈಗ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ತೀನಿ. ಅಂಟ್ಕೊಳ್ಳೋದಿಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ 5 ನಿಮಿಷ ನಿಧಾನ ಹುರಿನಲ್ಲಿ ಬೇಯಿಸಿದ್ದೀವಿ. ಈಗ ಇದನ್ನು ನೀರಿಂದ ಬೇರೆ ಮಾಡ್ಕೊಳ್ಳೋಣ. ಹಾಗೆ ಇದ್ದರೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದು. ಅದಕ್ಕೆ ಇದು ಈಗ ಚೆನ್ನಾಗೋದಕ್ಕೆ ಪಾಸ್ತಾ ಚೆನ್ನಾಗಿ ಬೆಂದ್ಕೊಂಡಿದೆ. ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ ನೋಡಿ. ಈಗ ಇಲ್ಲಿ ಒಗ್ಗರಣೆನ, ಈರುಳ್ಳಿ ಈಗ ಬೆಂದಿದೆ. ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕೊಳ್ತೀನಿ. ಪಾಸ್ತಾಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ. ಯಾಕೆಂದರೆ ಅವಾಗ ಒಗ್ಗರಣೆಗೆ ಹಾಕಿದ್ರೂ ಕೂಡ ಇವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕಾಗಿ. ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕೊಳ್ತೀನಿ. ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕೊಳ್ತೀನಿ. ಮ್ಯಾಗಿ ಮಸಾಲ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಅದಕ್ಕಾಗಿ ಮ್ಯಾಗಿ ಮಸಾಲನ ಹಾಕೊಂಡಿದ್ದೀನಿ. ಇದಕ್ಕೆ ಒಂದೇ ಮೊಟ್ಟೆನ ಹಾಕ್ಕೊಳ್ತೀನಿ. ಹಾಕ್ಕೊಳ್ಳೋಣ. ಈಗ ಬಸ್ತಿರೋ ಪಾಸ್ತಾನು ಕೂಡ ಹಾಕೊಳ್ತೀನಿ ಇಲ್ಲಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇಲ್ಲೀಗ ಪಾಸ್ತಾ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಪಾಸ್ತಾ ಡಿಫ್ರೆಂಟು ಟೇಸ್ಟನ್ನು ಕೊಡುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ.